ಸಮಯ ಮಾಡ್ಕೊಂಡು ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಅವ್ರು ಕೋರಿದ್ರು, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರಗಳು. ಪಕ್ಕದಲ್ಲಿರುವಂತಹ ನಮ್ಮ ಸೂಪರ್ ಹೀರೋ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅವ್ರ ಆಪೋಸಿಟಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಹಳಷ್ಟು ಹಿಂದೆಯಿಂದ ನಾನು ಇವ್ರನ್ನ ಕೆಲವು ರಿಯಾಲಿಟಿ ಶೋನಲ್ಲಿ ನೋಡಿರೋದಾಗಿರಬಹುದು ಅಥವಾ ಡಾನ್ಸ್ ಪರ್ಫಾರ್ಮೆನ್ಸಸ್ನ ನೋಡಿರೋದಾಗಿರಬಹುದು. ಇದೆಲ್ಲವನ್ನು ನೋಡ್ತಾ ಇದ್ದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು, ಓಕೆ, ಯಾವುದಾದ್ರೂ ಒಂದು ದಿವಸ ನಾನು ಈ ಶಾರುಖ್ ಖಾನ್ ಜೊತೆನಲ್ಲಿ ಡ್ಯಾನ್ಸ್ ಮಾಡಬೇಕಲ್ವಾ ಅಂತ ಒಂದ್ಸತಿ ನಾನು ಯಾವುದೋ ಒಂದು ವಿಡಿಯೋ ನೋಡಿಕೊಂಡು, ಅಂದರೆ ಇವ್ ಸ್ಟೈಲ್ ನೋಡ್ಬಿಟ್ಟು ನಂಗೆ ಅನ್ಕೊಂಡಿದ್ದೆ. ಸೊ ಒಂದು ಸಿನಿಮಾನೇ ಮಾಡುವಂತಹ ಅವಕಾಶನ ನಮಗೆ ಸೆಬಾಸ್ಟಿಯನ್ ಡೇವಿಡ್ ಅವರು ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ನನ್ನ ಒಂದು ಆಸೆನ ಈಡೇರಿಸಿದ್ದಕ್ಕೆ. ಕಮಿಂಗ್ ಟು ಪೆನ್ ಡ್ರೈವ್, ಏನೋ ಡಿಸ್ಕಷನ್ ತುಂಬ ಜೋರಾಗಿ ನಡೀತಿತ್ತು, ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿದೆ ಇವಾಗ ನನಗೆ. ಪೆನ್ ಡ್ರೈವ್ ತುಂಬ ದಿವಸದಿಂದ ನನ್ನನ್ನು ಎಲ್ಲರೂ ಕೇಳ್ತಾ ಬರ್ತಾ ಇರೋದು, ಯಾಕೆ, ಏನು, ಇದು ಹೇಗೆ ಅಂತ. ಒಂದು ಸಿನಿಮಾ ಮಾಡೋದೇ ನೋಡೋದಕ್ಕಲ್ವ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬಿಟ್ರೆ ನಮಗೆ ಇದಕ್ಕೆ ಏನಂತಾರಲ್ಲ, ಅದು ಯಾವುದೋ ಇದೆ ಅಂತ ಅಂದ್ಕೊಂಡು ನೋಡಿದಂಥ ವ್ಯೂಸ್ ನಮಗೆ ಅಷ್ಟು ಜನ ಸಿನಿಮಾ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾನ ನೋಡ್ಬಿಟ್ರೆ ಬಹಳ ಖುಷಿ ಆಗುತ್ತೆ. ಪ್ರತಿ ಸಲ ಯಾವುದಾದ್ರೂ ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಅಂತ ಬಂದಾಗ ಒಬ್ರಲ್ಲ ಅಂದ್ರೆ ಒಬ್ರು ಪಿಕ್ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಡೇವಿಡ್ ಅವರು, ಅವ್ರು ಫಸ್ಟ್ ಬಂದು ಮಾತಾಡ್ಬೇಕಾದ್ರೆ ಅದೇ ಹೇಳಿದೆ, ನೋಡಕ್ ಹಿಂಗಿದ್ರೆ ಪರವಾಗಿಲ್ಲ, ತುಂಬಾ ಈಗಿನ ಜನರೇಷನ್ ಅವ್ರು ಯೋಚನೆ ಮಾಡೋ ರೀತಿನಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಪ್ಕೊಂಡಿರೋಂಥದ್ದು. ಅಂಡ್ ಕಾಂಬಿನೇಷನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಜನರನ್ನ ತಲೆಯಲ್ಲಿ ಇಟ್ಕೊಂಡಿದ್ರು. ಇವಾಗ ಮಾಲಾಶ್ರೀ ಮ್ಯಾಮ್ ಆಗಿರಬಹುದು, ನಮ್ಮ ಜೊತೆ ಮಾಡಿದಂಥವರು ಬೇರೆ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಆ್ಯಂಡ್ ಸರ್ ಎಲ್ರಿಗೂ ಬಂದ್ಬಿಟ್ಟು, ಅಮ್ಮ ಒಂಚೂರು ಕಾಪರೇಟ್ ಮಾಡ್ಬಿಡಮ್ಮ, ಅಪ್ಪ ಒಂಚೂರು ಕಾಪರೇಟ್ ಮಾಡ್ಬಿಡಪ್ಪ, ಹಿಂಗೆ ಹೇಳ್ಕೊಂಡು ಫುಲ್ಲು ಏನು ಕನ್ವಿನ್ಸ್ ಮಾಡ್ಬಿಡ್ತಾರೆ ಪಟ್ ಅಂತ. ಕ್ಯಾರೆಕ್ಟರ್ ವೈಸ್ ಮಾತಾಡೋದಾಯ್ತು ಅಂತಂದ್ರೆ ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಪಾತ್ರನ ನಾನು ನಿರ್ವಹಿಸಿದ್ದೀನಿ. ಅಂಡ್ ಕತೆ ಪೂರ್ತಿ ನಮ್ಮ ಸುತ್ತಮುತ್ತನೇ ನಡೆಯುತ್ತಾ ಹೋಗುತ್ತೆ. ಬಹಳ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಅಂಡ್ ಒಂದು ವಿಷಯ ನಾನು ಎಲ್ರಿಗೂ ಹೇಳಲೇಬೇಕು, ಬಹಳಷ್ಟು ಜನ ಸಿನಿಮಾನ ಶುರು ಮಾಡ್ತಾರೆ, ನಾವು ಬಹಳಷ್ಟು ಸಿನಿಮಾಗಳು ಎಂಡ್ ಆಗೋದನ್ನ, ಅಂದ್ರೆ ಕುಂಬಳಕಾಯಿ ಹೊಡೆಯೋದನ್ನ ನೋಡೋಕೆ ಸಿಗೋದಿಲ್ಲ, ಇನ್ನೊಂದಷ್ಟು ಜನ ರಿಲೀಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿನಲ್ಲಿ ಬಹಳಷ್ಟು ತಂಡವನ್ನ ನಾನು ನೋಡ್ತಾ ಬಂದಿದ್ದೀನಿ. ಅದರಲ್ಲಿ ಹೇಳಿ ಮುಗಿಸೋಷ್ಟರಲ್ಲಿ ಶೂಟಿಂಗ್ ಆಯ್ತು, ಶೂಟಿಂಗ್ ಮುಗಿಸೋಷ್ಟರಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು, ಪೋಸ್ಟ್ ಪ್ರೊಡಕ್ಷನ್ ಮುಗಿಸೋಷ್ಟರಲ್ಲಿ ಡೇಟ್ ಅನೌನ್ಸ್ ಆಯ್ತು ಅನ್ನೋಂಥ ವಂಡರ್ಫುಲ್ ಸಿನಿಮಾ ಪೆನ್ ಡ್ರೈವ್ ಅಂತ ಹೇಳ್ಬೋದು. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ನಮ್ಮ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ಇಬ್ರಿಗೂ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೇನೆ ನಮ್ಮಂತ ಆರ್ಟಿಸ್ಟ್ಗಳಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ. ಸೊ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಅಂದ್ರೆ ಒಂದು ಕ್ಲಾರಿಟಿ ಏನ್ ಸಿಕ್ತಪ್ಪ ಅಂತಂದ್ರೆ, ಅವ್ರಿಗೆ ಕ್ಲಾರಿಟಿ ಇರೋದೇನಂದ್ರೆ, ಹಿಟ್ ಆಗುತ್ತೋ ಇನ್ನೊಂದಾಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಸಿನಿಮಾ ರಿಲೀಸ್ ಮಾಡ್ತೀನಮ್ಮ. ಆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬ ಡೈರೆಕ್ಟರ್, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ, ಒಂದು ಆರ್ಟಿಸ್ಟ್ಗಳಿಗಾಗಿರ್ಬೋದು, ಇಡೀ ತಂಡಕ್ಕಾಗಿರ್ಬೋದು, ನಮ್ಮೆಲ್ರಿಗೂ ತುಂಬಾ ಖುಷಿ ಕೊಡುವಂತಹ ವಿಷಯ. ಸೊ ಹಾಗೆ ರಿಲೀಸ್ ಮಾಡ್ತಾ ಇರುವಂತ, ಫಾಸ್ಟ್ ಆಗಿ ಮುಗಿಸಿ ರಿಲೀಸ್ ಮಾಡ್ತಾ ಇರುವಂತಹ ಸಿನಿಮಾ. ಅಂಡ್ ಟಾಪಿಕ್ ಹಾಟ್ ಆಗಿದ್ದಾಗ್ಲೇನೆ ಇಟ್ ಶುಡ್ ಬಿ ಸರ್ವ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅವರು ಇದನ್ನ ನಿಮ್ಮೆಲ್ಲರ ಮುಂದೆ ತಗೊಂಡ್ ಬರ್ತಾ ಇದಾರೆ. ಜುಲೈ 4th ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಅಂಡ್ ಬಹಳಷ್ಟು ಸಲ ನಾನು ಹೇಳೋದು ಒಂದೇ ಮಾತು, ಸಿನಿಮಾ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಬೇಕು ಅಥವಾ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವೆಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು. ನೋಡಾದ್ಮೇಲೆ ಒಂದು ರಿವ್ಯೂ ಕೊಟ್ರೆ ಅದು ತಿದ್ಕೊಳ್ಳೋದಾಗಿರ್ಬೋದು, ನೆಕ್ಸ್ಟ್ ಬರುವಂತವ್ರಿಗಾಗಿರ್ಬೋದು ಸುಲಭ ಆಗುತ್ತೆ, ಹೆಲ್ಪ್ ಆಗುತ್ತೆ, ಎಲ್ರಿಗೂ ಖುಷಿ ಕೊಡುತ್ತೆ. ಅಂಡ್ ನಮ್ಮ ಹನುಮಂತರಾಜು ಅವರಾಗಿರ್ಬೋದು, ಟೈಗರ್ ವೆಂಕಟೇಶ್ ಅವರಾಗಿರ್ಬೋದು, ಲಯನ್ ಅವರಾಗಿರ್ಬೋದು, ಎಲ್ಲರೂ ತುಂಬಾ ಒಂದೊಳ್ಳೆ ಕೋಆರ್ಡಿನೇಷನ್ ನಲ್ಲಿ ಸಿನಿಮಾನ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ನಮಗೆ ಜಾಸ್ತಿ ಕೆಲಸ ತಗೊಂಡಿರುವಂತವ್ರು ಅಂದ್ರೆ ನಮ್ಮ ದೇವಿ ಸರ್, ನಾಗೇಶ್ ಸರ್, ಸ್ವಾಮಿ ಸರ್, ಇವರೆಲ್ಲರೂ ಟೀಮಲ್ಲಿ ಒಂದೊಳ್ಳೆ ಕೋಆರ್ಡಿನೇಷನ್ ಇದೆ. ಅಂಡ್ ಒಂದು ಮಾತ್ರ ಅಲ್ಲ, ನಾವು ಇವತ್ತಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮೇಲೆನೆ ಪ್ರತಿಯೊಬ್ಬರ ಜೊತೆ ವರ್ಕ್ ಮಾಡ್ತಾರೆ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಂಗೆ ಖುಷಿಯಾಗಿ ನಾಗೇಶ್ ಸರ್ನ ನಮ್ಮ ಸಿನಿಮಾಗೆ ಎತ್ತಾಕೊಂಡು ಹೋಗಿದ್ದು ಉಂಟು. ಕೋಣ ಸಿನಿಮಾದಲ್ಲಿ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ವೇರ್ ನಮಗೆ ಒಂದು ಸ್ಕೆಡ್ಯೂಲ್ ಅಂತ ಅನ್ಬೇಕಾದ್ರೂ ಕೂಡ ಅವ್ರು ನಿಂತು ನಮ್ಗೆ ಪ್ರತಿಯೊಂದು ಸ್ಕೆಡ್ಯೂಲ್ ನ ಮಾಡ್ಕೊಟ್ರು. ಸೊ ಥ್ಯಾಂಕ್ ಯು ನಾಗೇಶ್ ಸರ್, ಅದಕ್ಕೂ ಕೂಡ. ಎಲ್ಲರೂ ದಯವಿಟ್ಟು ಸಿನಿಮಾನ ಬಂದು ಥಿಯೇಟರ್ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ನೀವ್ ಹೆಂಗ್ ನೋಡ್ಬೇಕು ಅನ್ಕೋತಿರೋ ಹಂಗೆ.
ಸರ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋಕ್ ಉಳಿಯೋದಾದ್ರೂ ಏನು. ಆಲ್ರೆಡಿ ಟೀಸರ್ ಅಲ್ಲಿ ಸರ್ ಇನ್ನೊಬ್ಬರು ಎಲ್ಲಾ ಕಂಟೆಂಟ್ನು ಇದೊಂದಿದೆ ಅಂತ ಎಲ್ಲಾನು ಹೇಳಾಗಿದೆ. ಸೊ ಇದನ್ನು ನಾನು ಹೇಳ್ಬಿಟ್ಟೆ ಅಂತಂದ್ರೆ ಮತ್ತೆ ಸಿನಿಮಾದಲ್ಲಿ ನೋಡೋದಕ್ಕೆ ಏನಾದ್ರು ಕ್ಯೂರಿಯಸ್ ಆಗಿರ್ಬೇಕಲ್ಲ. ಓಕೆ, ಇನ್ನೊಂದು ನೀವು ಹೇಳ್ಬೇಕಾಗಿರೋದು ಇನ್ನೊಂದು ಹೇಳ್ಬಿಡ್ತೀನಿ. ಪಾಪ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದೇ ನಾವು ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಶಾರುಖ್ ಖಾನ್ ಅಂತ ಹೆಂಗೆ ಇವ್ರನ್ನ ನಮ್ಮ ಕನ್ನಡದ ಶಾರುಖ್ ಖಾನ್ ಅಂತ ರೆಪ್ರೆಸೆಂಟ್ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಅನ್ಕೊಳ್ತಾ ಇದ್ದೆ. ಈ ಸಾಂಗ್ ಅಲ್ಲಿ ಆಕ್ಚುಲಿ ಸೈಕಾದೆ ಸಾಂಗ್ ಅಲ್ಲಿ ಅಷ್ಟೇ ಸಕಲಾಗಿ ಕಾಣಿಸಿದೀರಾ. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯ್ತು, ನಿಮ್ ಜೊತೆ ಆಕ್ಟ್ ಮಾಡಿ ಕೂಡ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತನು. ಮೊದಲನೇದಾಗಿ ಸಾರಿ ಸರ್, ನೀವು ಹೇಳ್ದಾಗೆ ನಿಜವಾಗ್ಲೂ ತುಂಬಾ ಡ್ಯಾನ್ಸ್ ಮಾಡ್ಬೇಕಾಗಿತ್ತು. ಬಟ್ ಆಕ್ಚುಲಿ ನಾನು ಆ ಸಾಂಗ್ ಅಲ್ಲಿ ವಾಕರ್ ನಡೀತಾ ಇದ್ದೆ. ಸೊ ನಾನು ಆಕ್ಚುಲಿ ಐಸ್ ಇಟ್ಕೊಂಡು ಒಂದೇ ಕಾಲಲ್ಲಿ ಮಾಡಿರುವಂತ ಹಾಡದ್ದು. ಸೊ ಅದು ಒನ್ ಲೆಗ್ ಸೈಕ್ ಸಾಂಗು. ಅದು ಬಿಟ್ರೆ ಇವ್ರ ಜೊತೆ ಡ್ಯಾನ್ಸ್ ಎಕ್ಸ್ಪೀರಿಯನ್ಸ್ ವಾಸ್ another level because ಅವ್ರನ್ನ ಆಕ್ಚುಲಿ ಕ್ಯಾರಿ ಮಾಡಬೇಕಿತ್ತು. ಐ ಥಿಂಕ್ ಮ್ಯೂಸಿಕ್ ಪ್ಲೇ ಮಾಡ್ಬೋದಾ? ಸೈಕಾದೆ ಸಾಂಗ್ I know you practice ಮಾಡಿಲ್ಲ, ಬಟ್ ಆ ರೇಂಜ್ ಅಲ್ಲಿ ಮಾಡಿದಾರೆ ಪರ್ಫಾರ್ಮೆನ್ಸ್. ಬಹಳ ಖುಷಿ ಆಯ್ತು. ವಾಟ್ ಎವರ್ ಇಟ್ ಇಸ್, ಆರ್ಟಿಸ್ಟ್ ರಿಯಲಿ ಗ್ರೇಟ್. ಏನ್ ಗೊತ್ತಾ, ಅವ್ರಿಗೆ ಏನೇ ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ರ ವಾಟ್ ಎವರ್ ಎಲ್ಲರ ಜೀವನದಲ್ಲಿ ಏನಾದ್ರೂ ಒಂದಿರುತ್ತೆ. ಸೊ ಆದ್ರೂ ಆಕ್ಷನ್ ಅಂದಿದ ತಕ್ಷಣ ಅಥವಾ ಕ್ಯಾಮ್ರಾ ಮುಂದೆ ಅವೆಲ್ಲವನ್ನ ಮರೆತು ಆ ಪಾತ್ರದೊಳಗೆ ಹೋಗಿ ಹೊರ ಬರ್ತಾರೆ. ಸೊ ಅದಕ್ಕೆ ರಿಯಲಿ ಐ ಅಪ್ರಿಶಿಯೇಟ್ ಟ್ರೂಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಅಷ್ಟೇ. ಥ್ಯಾಂಕ್ ಯು. ಆಕ್ಚುಲಿ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಸಾಂಗ್ ನ ಕ್ರಿಯೇಟ್ ಮಾಡಿ ಹುಟ್ಟಾಕ್ಬಿಟ್ಟು ಟೀಮಿಗೆ ಕೊಟ್ರು. ಆ ಟೀಮ್ ಅಲ್ಲಿ ಫಸ್ಟ್ ಸಾಂಗ್ ಅಲ್ಲಿ ಏನಂತಾರೆ ಇಂತಿಂತವ್ರು ಮಾಡ್ಬೇಕು ಅಂತ ಡಿವೈಡ್ ಆಗಿರುತ್ತಲ್ಲ, ಡಿವೈಡ್ ಆಗಿತ್ತು. ಬಟ್ ಈ ಸಾಂಗ್ ನಂದು ಆಗಿರ್ಲಿಲ್ಲ. ಈ ಸಾಂಗ್ ನನಗೆ ಅಂತ ಬರ್ದಿರ್ಲಿಲ್ಲ. ಸೊ ಒಂದು ಕ್ರಿಯೇಟ್ ಆಗಿತ್ತು. ಕ್ರಿಯೇಟ್ ಆದ್ಮೇಲೆ ನಾನು ಕೇಳಿದೆ, ವಾವ್, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ನನ್ಗೆ ಅನ್ನಿಸ್ತು. ನಾನು ಆಮೇಲೆ ಕೇಳಿದೆ, ಸರ್ ನನ್ನ ಸಾಂಗ, ನಂದು ಕಿಶನ್ ಸಾಂಗ್ ಅಂತ ಅಂದ್ಬಿಟ್ಟು. ಬಟ್ ಆಮೇಲೆ ಹೇಳಿದ್ರು, ಇಲ್ಲಮ್ಮ ಅದು ಬೇರೆ ಟ್ರ್ಯಾಕ್ ಅದು ಅಂತ ಹೇಳಿದ್ರು. ಬಟ್ ಲೇಟರ್ ಅದನ್ನ ಐ ಡೋಂಟ್ ನೋ, ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ ಹೇಳ್ತಾರಲ್ಲ, ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತೂ ನಾನು ಯಾವ ಟೀಮ್ ಅವ್ರಿಗೂ ಕೇಳಿಲ್ಲ. ಈ ಸಾಂಗ್ ನನ್ಗಿದ್ದಿದ್ರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂತ ನಾನು ಡೇವಿಡ್ ಸರ್ ಹೇಳಿದೆ. ಬಟ್ ಮಿರಾಕಲ್ ಹ್ಯಾಪನ್ ಅಟ್ ದ ಎಂಡ್. ಈ ಸಾಂಗ್ ನನಗೂ ಕಿಶನ್ ಅವ್ರಿಗೂ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಬ್ಯೂಟಿಫುಲ್ ಸಾಂಗ್ ನ ನಮ್ಗೆ ಕೊಟ್ಟಿದ್ದಕ್ಕೆ. ಅಂಡ್ ನಾಗೇಂದ್ರ ಪ್ರಸಾದ್ ಸರ್, ನೀವು ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ್ ನ ನಮಗೆ ಬರ್ದಿದ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ. ಅಂಡ್ ಯಾ, ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡಿ ಪ್ಲೀಸ್ ಮಾತಾಡಿ. ಆಕ್ಚುಲಿ ನಾನು ಈ ಸಾಂಗ್ ನ 2 ಸರಿ ಶೂಟ್ ಮಾಡಿದ್ದೀನಿ. ಬಟ್ ಈ ತಂಬೂರಿ ಸಾಂಗ್ 2 ಸರಿ ಶೂಟ್ ಮಾಡಿದ್ದೀನಿ. ಬಟ್ ಅದಕ್ಕೆ ಬೇರೆ ಹೀರೋಯಿನ್ ಇದು. ಆಕ್ಚುಲಿ ನನ್ಗೆ ಈ ಮೂವಿ ಫಸ್ಟ್ ಬಂದಾಗ, ಐ ಮೀನ್ ನಾನೊಂದು ಬಡ್ಡಿಂಗ್ ಸ್ಟಾರ್, ಜಸ್ಟ್ ಸ್ಟಾರ್ಟಿಂಗ್ ಆಫ್. ಸೊ ಸರ್ ನನ್ನ ಜೊತೆ ಆಕ್ಚುಲಿ ಸ್ಟಾರ್ಬಕ್ಸ್ ಅಲ್ಲಿ ಒಂದ್ ದಿವಸ ಬಂದು ಮೀಟಿಂಗ್ ಕೂತಾಗ ಅವ್ರು ಫಸ್ಟ್ ಹೇಳಿದ್ದು, ಕಿಶನ್ ಅವರೇ ಒಂದು ಮೂವಿ ಇದೆ ಪೆನ್ ಡ್ರೈವ್ ಅಂತ. ನಾನು ಆಕ್ಚುಲಿ ಅವ್ರನ್ನ ಬ್ಲ್ಯಾಂಕ್ ಆಗಿ ನೋಡಿದ್ದೆ. ಅಂಡ್ ನಾನು ರೆಡಿ ಇರ್ಲಿಲ್ಲ ಮೊದಲನೇದಾಗಿ, ಬಿಕಾಸ್ ಐ ವಾಸ್ ತುಂಬಾನೇ ಭಯ ಆಯ್ತು. ಬಿಕಾಸ್ ಜನ ಹೇಗೆ ತಗೊಳ್ತಾರೆ. ನಾನು ಆಕ್ಚುಲಿ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ಐ ಥಿಂಕ್ 3 meetings or 4 meetings ಮಾಡಿದೀವಿ ಸರ್ ಜೊತೆಗೆ. ಅದಾದ ನಂತರ ಸರ್ ಕನ್ವಿನ್ಸ್ ಮಾಡಿದ್ರು ದಟ್ ನೀವು ಮಾಡಿ ಅದು ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ ಅಂತ. ಅಂಡ್ ಫಸ್ಟ್ ಡೇ ಶೂಟ್ ಆದ್ಮೇಲೆ ಐ ಥಿಂಕ್ ನಾನ್ ಮಾಡಿರೋಷ್ಟು ಮಜಾ ಯಾರು ಮಾಡಿಲ್ಲ ಈ ಸೆಟ್ ಅಲ್ಲಿ. ಬಿಕಾಸ್ ನಾನು ಬರೀ ತರಲೆ ಮಾಡಿದ್ದೀನಿ, ಎಲ್ಲರಿಗೂ ಹಿಂಸೆ ಮಾಡಿದ್ದೀನಿ. ಅಂಡ್ ಕೆಲವೊಂದ್ಸರಿ ಡೇವಿಡ್ ಸರ್ ಬಂದು ನಮ್ಮಿಬ್ರನ್ನ ಸಪ್ರೇಟ್ ಆಗಿ ಕೂರ್ಸೋರು, ಶಾರ್ಟ್ಸ್ ನ ಸಪ್ರೇಟ್ ಆಗಿ ತೆಗಿಯೋರು, ಇವ್ರಿಬ್ರನ್ನ ಒಟ್ಟಿಗೆ ಬಿಡ್ಬೇಡಿ ಅಂತ ಹೇಳ್ತಿದ್ರು. ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ರೆ ತನಿ ಸರ್ ಹೇಳ್ದಂಗೆ, ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂವೀಸ್ ಬಂದಾಗ ಆಪರ್ಚುನಿಟಿ ಸಿಕ್ಕಿದಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ ಅಥವಾ ಮೂವೀಸ್ ಮುಗಿಯಲ್ಲ. ಅಥವಾ ನಾವು ಇವಾಗ ಇದಕ್ಕಿಂತ ಮುಂಚೆ ನಾನು ಆಗ್ಲೇ 2 ಮೂವಿ ಮಾಡಿದ್ದೀನಿ, ಬಟ್ ಇಟ್ಸ್ ಸ್ಟಿಲ್ ಅಪ್ಕಮಿಂಗ್. ಸೊ I feel very blessed that the movie actually complete agi, and it is going to be my first movie in the theatre anta. So makes me really happy sir. Thank you so much. Ellaru bandu nodbeku. And thank you so much for all the love. Nin female fans nodidre saaku. Thank you so much. Thank you everyone. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ. ಮತ್ತು
ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ನಿರ್ಮಾಪಕರುಗಳಾದಂಥ ಲಯನ್ ವೆಂಕಟೇಶ್ ಅವರು ಮತ್ತು ಹನುಮಂತರಾಜು ಸರ್, ಟೈಗರ್ ವೆಂಕಟೇಶ್ ಸರ್, ನಿಮಗೂ ಕೂಡ ನಮಸ್ಕಾರ. ಮತ್ತು ನಿರ್ದೇಶಕರಾದಂಥ ಸೆಬಾಸ್ಟಿನ್ ಡೇವಿಡ್ ಅವರಿಗೆ ಧನ್ಯವಾದ. ಮುಖ್ಯವಾಗಿ ನನಗೆ ಅವಕಾಶ ಕೊಟ್ಟಂತಹ ಇಡೀ ತಂಡಕ್ಕೆ ನನ್ನ ಧನ್ಯವಾದವನ್ನು ಹೇಳ್ತಾ, ಮೊದಲಿಗೆ ಪೆನ್ ಡ್ರೈವ್ ಸಿನಿಮಾ ಎಲ್ಲ ಕಥೆಗಳನ್ನು ಬರ್ಕೊಂಡಾದ್ಮೇಲೆ ನಾವು ಟೈಟಲನ್ನ ಇಡ್ತಾರೆ. ಡೇವಿಡ್ ಸರ್ ಪೆನ್ ಡ್ರೈವ್ ಅಂತ ಟೈಟಲ್ ಲಾಂಚ್ ಇದೆ ಬನ್ನಿ ಅಂತ ಕರೆದ್ರು. ಅದಾದಮೇಲೆ ಪೆನ್ ಡ್ರೈವನ್ನು ಎಲ್ಲ ಹಳ್ಳಿಯಿಂದ ದಿಲ್ಲಿ ತನಕ ಎಲ್ಲ ನೋಡಿ ಆಗಿದೆ, ಮತ್ತಿನ್ನೇನು ತೋರಿಸೋದು ಅಂತ ಎಲ್ಲ ಕೇಳಿದೆ ನಾನು. ಆಮೇಲೆ ಚರ್ಚೆ ಮಾಡೋಣ ಬನ್ನಿ, ಒಂದಷ್ಟು ಕಂಟೆಂಟ್ ಇದೆ ಅಂದರು. ಆಮೇಲೆ ಹೋಗಿ ಒಂದಷ್ಟು ಬೇರೆ ಬೇರೆ ಥರ ಪೆನ್ ಡ್ರೈವಿಂದ ಏನೇನು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅದಲ್ಲದೆ ಇವತ್ತಿನ ಜಗತ್ತಿನಲ್ಲಿ ರಾಜಕಾರಣಿಗಳು ಹೆಂಗೆ ಹ್ಯಾಕನ್ನು ಮಾಡ್ತಾರೆ ವಿತೌಟ್ ಗ್ಯಾಜೆಟ್ಸ್, ಆ ಥರದನ್ನೆಲ್ಲ ಒಂದಷ್ಟನ್ನು ಏನೇನು ಡಿಜಿಟಲ್ ತಂತ್ರಜ್ಞಾನದಿಂದ ನಾವು ಬದುಕೋದನ್ನು ಮರ್ತಿದ್ದೀವಿ ಅನ್ನೋದನ್ನು ಎಷ್ಟು ಮಟ್ಟಿಗೆ ತರೋಕ್ಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ತರೋಕ್ಕೆ ಪ್ರಯತ್ನ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇದರಲ್ಲಿ ಬರವಣಿಗೆ, ಕೋ ಡೈರೆಕ್ಟರ್ ಆಗಿ ಮತ್ತು ಎಡಿಟರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ. ಇನ್ನು ಉಳಿದಿದ್ದು ನಮ್ಮ ತಂಡದ ಕೆಲಸವನ್ನು PVR ಸ್ವಾಮಿಯವರು ಹಗರ ಮಾಡಿದ್ರು. ನಾವು ಏನು ನಿರ್ದೇಶಕರ ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಆಣತಿಗೆ ತಕ್ಕಂಗೆ ಶಾಟ್ಗಳನ್ನು ತಗೊಟ್ಕೊಟ್ರು. ಹಾಗಾಗಿ ಎಡಿಟ್ ಮಾಡೋಕ್ಕೆ ತುಂಬ ಈಸಿ ಆಯಿತು ಅಂತ ಅನ್ಕೋತೀನಿ. 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಧನ್ಯವಾದ. ಪೆನ್ ಡ್ರೈವ್ ಅಲ್ಲ ನಮ್ಮ ಮೇಡಮ್ ಮೇಯ್ನು ಪೆನ್ ಡ್ರೈವ್ ಶುರು ಮಾಡೋಕ್ಕೆ ನಮ್ಮ ಲೈನ್ ವೆಂಕಟೇಶ್ ಕಾರಣ. ನಾನು ಹೇಳಿದ ತಕ್ಷಣ ಅವ್ರು ಮಾಡೋಣ ಅಂತ ಮುಂದೆ ಬಂದರು. ಅದೇ ರೀತಿ ಧೈರ್ಯವಾಗಿ ಶುರು ಮಾಡ್ತಾ ಇದ್ದಂಗೆ ಹನುಮಂತರಾಜು ನಮ್ಗೆ ಸಾಥ್ ಕೊಟ್ಟರು. ಇನ್ನು ಹೇಳುವಂಗೆ ಇಲ್ಲ, ಭಾಳ ಅದ್ದೂರಿಯಾಗಿ ಮಾಡೋಕ್ಕೆ ಇವರಿಬ್ಬರು ನಮ್ಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ವಂದನೆಗಳು. ಭಾಳ ಕಷ್ಟ ಆಯಿತು, ಪೆನ್ ಡ್ರೈವ್ ಟೈಟಲ್ ತಗೊಳ್ಳೋಕ್ಕೆ ಭಾಳ ಕಷ್ಟ ಆಯಿತು. ಈ ಹಿಂದೆ ಇದ್ದ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ನಮ್ಗೆ ಕೊಡಿಸಿದ್ರು. ಈಗಿರೋ ಅಧ್ಯಕ್ಷರು ಬಹಳ ಸಾಹಸ ಮಾಡಿ ರಿಲೀಸ್ ಮಾಡೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಪೆನ್ ಡ್ರೈವ್ ಬಂದಿದ್ದು ನಿಜ, ಪೆನ್ ಡ್ರೈವ್ ಓಪನ್ ಆಗ್ತಾ ಇರಲಿಲ್ಲ. ಈಗ ಪೆನ್ ಡ್ರೈವ್ ಓಪನ್ ಆಗೋ ಸಮಯ ಬಂದಿದೆ, ಕೂಡು ಬಂದಿದೆ. ಹೀಗಾಗಿ ಬಹಳ ರಿಚ್ ಆಗಿ ಮಾಡೋಕ್ಕೆ ನಮ್ಮ ನಿರ್ಮಾಪಕರು ಕಾರಣ ಆಗಿದ್ದಾರೆ. ಅವರಿಗೆ ಮತ್ತೆ ಇನ್ನೊಂದ್ಸರಿ ಅಭಿನಂದನೆಗಳು. ನನ್ನ ಜೊತೆ ಆರ್ಟಿಸ್ಟ್ಗಳು ನಮ್ಮ ತನಿಷಾ ಕುಪ್ಪಂಡ ಇರ್ಬೋದು, ನಮ್ಮ ಕಿಶನ್ ಇರ್ಬೋದು, ಮಾಲಾಶ್ರೀ ಮೇಡಮ್ ಇರ್ಬೋದು, ಇನ್ನು ಹಾಗೆ ಉದ್ದು ಕೇಳ್ಕೊಂಡ್ರೆ ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲ ನಮಗೆ ಸಾಥ್ ಕೊಟ್ಟಿದ್ದು ನನಗೆ ಪೆನ್ ಡ್ರೈವ್ ಬಹಳ ಹಗುರವಾಗಿ ಮುಗಿಸೋಕ್ಕೆ ನನಗೆ ಅನುಕೂಲ ಆಯಿತು. ಆ್ಯಕ್ಚುಲಿ ಒಂದಿನಕ್ಕೆ ಒಂದು ರಿಟರ್ನಿಂಗ್ ಕಾಲ್ ಬರುತ್ತೆ. ಪೆನ್ ಡ್ರೈವ್ ಏನ್ರಿ ಇದು, ಯಾರ್ದ್ರಿ ಇದು ಪೆನ್ ಡ್ರೈವ್, ಏನು ಪೆನ್ ಡ್ರೈವ್ ರೀ ಇದು? ನಾನು ಬಹಳ ನೇರವಾಗಿ ಹೇಳ್ತೀನಿ, ಇಟ್ಸ್ ಸೆಬಾಸ್ಟಿನ್ ಡೇವಿಡ್ ಪೆನ್ ಡ್ರೈವ್. ಏನೇನೋ ಕೇಳ್ತಾರೆ, ಅವೆಲ್ಲ ಹೇಳೋಕ್ಕಾಗೋದಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಎಲ್ಲವೂ ಅದ್ದೂರಿಯಾಗಿ ನಡೆದೈತೆ. ಈಗ ಬಂದಿದೆ, ರಿಲೀಸಿಗೆ ಹಂತಕ್ಕೆ ಬಂದಿದೆ. ನಮ್ಮ ಚಂದನ್ ಸುರೇಶ್ ಅವರು ಮುಂದೆ ಬಂದಿದ್ದಾರೆ ರಿಲೀಸ್ ಮಾಡೋಕ್ಕೆ, ಅವ್ರಿಗೂ ಅಭಿನಂದನೆಗಳು. ಇವಕ್ಕೆಲ್ಲ ಕಾರಣ ಆಗಿರೋದು ನಮ್ಮ ಕೆ ಮಂಜು ಸಾರು. ಎಲ್ಲೇ ಗಾಡಿ ಪಂಚರ್ ಆದ್ರೂ ಅವ್ರ ಭಾಷೆನಲ್ಲಿ ಹೇಳ್ಬಿಟ್ಟು ಹೋಗು ಅಂತಂತಾರೆ. ಆ ಭಾಷೆ ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋದೆ ಕೆ ಮಂಜು ಭಾಷೆ. ಅದಕ್ಕೆ ನಾವು ಎಲ್ಲೂ ನೆಲ ನೋಡೋಕ್ಕೆ ಬಿಟ್ಟಿಲ್ಲ, ಬೇರೆ ಆಕಾಶ ನೋಡ್ಕೊಂಡೇ ಓಡಾಡಿದ್ದೀವಿ. ಬಹಳ ಚೆನ್ನಾಗಿ ಬಂದಿದೆ. ಇವನ್ ಟುಡೇ ಅಣ್ಣ ನಮ್ಮ ಜೊತೆ ಇದ್ದಾರೆ, ತುಂಬ ಥ್ಯಾಂಕ್ಸ್. ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ, ಕ್ಷಮೆ ಇರಲಿ. ಒಂದೊಂದು ಹಾಡು 10 ಸರಿ ಸಾಮಾನ್ಯವಾಗಿ ಯಾರು ಬರ್ಸಲ್ಲ,
10 ಸರಿ ಮೇಲೇನೆ ಬರ್ಸ್ಬಿಟ್ಟಿದ್ದೀನಿ. ಒಂದೊಂದು ಲೈನನ್ನು ನಿಮ್ಗೆ ಆಲ್ಟ್ರೇಷನ್ ಕೊಟ್ಟಿದ್ದೀನಿ. ರಾತ್ರಿ ಆದರೂ ನಿದ್ದೆ ಮಾಡಕ್ಕೆ ಕೊಡ್ತಾ ಇರಲಿಲ್ಲ. ಬಟ್ ರಿಸಲ್ಟ್ ಬಂದಿದೆ. ನಿಮಗೂ ಧನ್ಯವಾದಗಳು. ನಮ್ಮ ಕರಿಸುಬಾಣ ಬೈತಾನೆ ಇರ್ತಾರೆ, ಇರಲಿ, ಹಿರಿಯರ ಆಶೀರ್ವಾದ ಇರಬೇಕು ನಮ್ಮ ಮೇಲೆ, ಕರುಣೆ ಇರಲಿ. ಥ್ಯಾಂಕ್ ಯು. ಭಾಳ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಪೆನ್ ಡ್ರೈವಲ್ಲಿ ಅವರೇ ನಿಜವಾಗ ಪೆನ್ನು ಅಂತ ಅನಿಸುತ್ತೆ. ಡ್ರೈವು ನೀವು ನೋಡಿ ಹೇಳಬೇಕು, ನಿಜವಾದ ಪೆನ್ ಅಲ್ಲೇ ಇರೋದು. ಸಿಕ್ಕಾಪಟ್ಟೆ ಬಂದಿದೆ. ಕಾನ್ಸೆಪ್ಟ್ ನಂದಾಗಿರೋದ್ರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಎಲ್ಲದಕ್ಕೂ ಫಿಲಿಂ ರಿಲೀಸ್ ಆದಾಗ್ಲೇ ಅದಕ್ಕೆ ಆನ್ಸರ್ ಸಿಗುತ್ತೆ. ಇರ್ಲಿ, ಆದ್ರೂ ಸರ್ ಹೇಳ್ತಾ ಇರೋದು ನಿಜ. ಸೆನ್ಸಿಟಿವ್ ಮ್ಯಾಟರು. ಆ ಸೆನ್ಸಿಟಿವ್ ಮ್ಯಾಟ್ರ್ ಇಟ್ಕೊಂಡೇ ನಾನು ಚಿತ್ರ ಮಾಡಿದ್ದೀನಿ. ನಮ್ಮ ಸುಬ್ಬಣ್ಣ ಅದಕ್ಕೆ ಪ್ರಮುಖ ಪಾತ್ರ. ಅವರೇ ಪೆನ್ ಡ್ರೈವ್ ಮಾಡೋದು. ಚಿತ್ರ ನೋಡಿದಾಗ ಎಲ್ರಿಗೂ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ವಿಷಯ ಬಹಳಷ್ಟು ಇದೆ ಸರ್. ಅದು ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆ ಎಳೆ ಬಿಟ್ರೆ ಅಷ್ಟು ಖಂಡಿತ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ ಅಲ್ವೇ ಸನೀಶ್ ಅವರೇ? ಅದರಲ್ಲಿ ಇದೊಂದು ಪೆನ್ ಡ್ರೈವ್. ಹೌದು, ಇಲ್ಲ ಅವ್ರು ನೋಡಿದ್ರೆ ಯಾರು ಕೇಸ್ ಹಾಕ್ತಾರೆ. ಅದೇ ಪೆನ್ ಡ್ರೈವ್. ಪೆನ್ ಡ್ರೈವ್ ಇಷ್ಟೇ ಹೇಳೋದು, ಇದಕ್ಕಿಂತ ಮುಂದೆ ಹೇಳೋದು ಕಷ್ಟ ಆಗುತ್ತೆ. ಜುಲೈ 4ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಮ್ಮ ಚಂದನ್ ಸುರೇಶ್ ಅವರು ಹೆಚ್ಚು ಕಮ್ಮಿ ಒಂದು 150 ಥಿಯೇಟರ್ ಮಾಡೋಣ, ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಎಂಟೈರ್ ಕರ್ನಾಟಕನಲ್ಲಿ ಈಗಾಗಲೇ ಎಲ್ಲ ಕಡೆ ಹೋರ್ಡಿಂಗ್ಸ್ ಎಲ್ಲ ಹಾಕ್ಸಿದ್ದಾರೆ ಅವರೇನೆ. ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಈ ಸರಿ. ಯಾಕೋ ನಮ್ಮ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗಿದೆ ಅನಿಸುತ್ತೆ ಸುರೇಶ್ ಅವರಿಗೆ. ಅಷ್ಟು ಲ್ಯಾಂಗ್ವೇಜಲ್ಲಿ ನಮಗೆ ಸ್ವಲ್ಪ ಬೇರೆ ರೀತಿ ತೊಂದರೆ ಆಗ್ತಾ ಇತ್ತು. ಈ ಮಳೆ ಅದು ಇರೋದ್ರಿಂದ ಸಂಬಂಧಪಟ್ಟವರು ಹತ್ರ ಬರಲಿಲ್ಲ, ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ಇದೆಯಲ್ಲ, ಇದೆ 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 ಇದೆ. ಅವರು ಕಮಿಷನರ್, ಅವರು ಎಸ್ ಪಿ ಹೇಳ್ಬಾರ್ದು ಅನ್ನಿಸ್ತಾ ಐತೆ, ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ. ಆರ್ಟಿಸ್ಟ್ಗಳು ನಮ್ಗೆ ಸಾಥ್ ಕೊಡಬೇಕು. ನಾವು ಹೊಸಬ್ರಲ್ಲ, 30 ವರ್ಷದಿಂದ ಸಾಹಸ ಮಾಡ್ತಾ ಇದ್ದೀವಿ. ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿರೋದು. ಇಲ್ಲಿರೋರೆಲ್ಲ ಇದ್ದಾರೆ ಅಂದಾಗ ಅದು ಸ್ವಲ್ಪ ಸಮಸ್ಯೆ ಆಯಿತು, ಬೇಜಾರಾಯಿತು. ಅದಕ್ಕೆ ಅಲ್ಲೇ ಬಿಟ್ಬಿಡೋಣ. ಬಹಳ ದೊಡ್ಡ ಆರ್ಟಿಸ್ಟ್ನು ನಮ್ಮ ನಾಗೇಂದ್ರ ಪ್ರಸಾದ್ ಕರ್ಕೊಂಡೋಗಿ ಎಲ್ಲ ರೆಡಿ ಆಯಿತು. ಬಟ್ ಯಾಕೋ ಅದು ಗೊತ್ತಿಲ್ಲ. ಈಗ 4ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಾ ಇದೆ. ಎಲ್ಲ ನಮ್ಮ ಮೀಡಿಯಾ ಪೀಪಲ್ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ರಿಯಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಬ್ಜೆಕ್ಟು. ನಾನು ಒಂದು 30 ವರ್ಷದಿಂದ ಸತತವಾಗಿ ಚಿತ್ರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೈ ಗಾಡ್ಸ್ ಗ್ರೇಸ್ ಒಂದು ಚಿತ್ರನೂ ಕಳಪೆ ಅಂತ ಸುದ್ದಿ ನಾನು ಕೇಳಲಿಲ್ಲ. ಅದು ನನ್ನ ಪುಣ್ಯ. ಇವಾಗ ಕೂಡ ಒಂದು ಬೇಲಿ ಹೂ ಅಂತ ನಮ್ಮ ಲಯನ್ ವೆಂಕಟೇಶ್ ನಿರ್ಮಾಣ ಮಾಡಿದ್ದು. ಅದು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು. ಅದರಿಂದ ಒಂದು 2-3 ಚಿತ್ರ ಮಾಡೋಕ್ಕೆ ಅವಕಾಶ ನನಗೆ ಸಿಕ್ಕಿದೆ ಈಗ. ಜೊತೆಗೆ ನಮ್ಮ ಮಂಜಣ್ಣನು ಈಗ ಮಾಡಿಬಿಡೋಣ, ಇದು ಹಳೇದವರು ಕಮಿಟ್ಮೆಂಟು,
ಈ ಸರಿ ಮಾಡಿಬಿಡೋಣ ಸೀರಿಯಸ್ ಆಗಿ ಅಂತ ಹೇಳಿದ್ರು. ಮೊನ್ನೆ ಕೂಡ ಅದ್ರ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗ್ತಾ ಇದೆ. ನಿಮ್ಮ ಆಶೀರ್ವಾದ, ಬೆಂಬಲ ಎಲ್ಲರದು ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಒಟ್ಟು ನಿಮ್ಮ ಹತ್ರ ಎಷ್ಟು ಡಿಜಿಟಲ್ ಮಾಧ್ಯಮದ ಎಲ್ಲ ಮಿತ್ರರೇ, ಸೆಬಾಸ್ಟಿಯನ್ ಅವರು ಪಾಪ ನಾನು ನೋಡಿದ ತಕ್ಷಣ ಏನು ಹೇಳ್ಬೇಕು ಗೊತ್ತಾಗದೆ ಭಾಳ ಕಾಟ ಕೊಟ್ಟೆ ಅಂದ್ಬಿಟ್ರು. ಅವ್ರು ಕಾಟ ಕೊಟ್ಟಿರೋದೇನಂದ್ರೆ ಅಣ್ಣ ಹಾಡು ಕೊಡೋಣ, ಅಣ್ಣ ಹಾಡು ಕೊಡೋಣ, ಇದೇ ಅವ್ರು ಕೊಟ್ಟಿರೋ ಕಾಟ. ಸಾಂಗು ಪೆನ್ ಡ್ರೈವ್ ಟೈಟ್ಲು ನೀವಾಗಲೇ ನಮ್ಮ ನಾಗರಾಜ್ ಮಾತಾಡೋದು ಒಂಥರ ಸೆನ್ಸಿಟಿವ್ ಇದು. ಅದನ್ನೊಂದು ಕಮರ್ಷಿಯಲ್ ಆಗಿ ಸಿನಿಮಾ ಮಾಡ್ಕೊಳ್ಳೋದು ಅದು ಮೊದಲಿಂದ ನಡ್ಕೊಂಬಂದಿದೆ. ಸಮಾಜದಲ್ಲಿ ಯಾವ್ದಾದ್ರು ಒಂದು ಘಟನೆ ನಡೆದ್ರೆ ಆ ಘಟನೆಯನ್ನು ತಕ್ಷಣ ಸಿನಿಮಾ ಮಾಡೋದು ಸಹಜವಾಗಿ ನಡ್ಕೊಂಬಂದಿದೆ. ನಮ್ಮ ಡೇವಿಡ್ ಅವರು ದಿಸ್ ಇಸ್ ಸೆಬಾಸ್ಟಿಯನ್ ಡೇವಿಡ್ ಪೆನ್ ಡ್ರೈವ್ ಅಂತ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಆ ಹಾಡುಗಳು 2 ಹಾಡು ನೋಡಿದ್ರಿ. ನನಗೆ ಕಿಶನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ 2 ಹಾಡಲ್ಲಿ. ಆ್ಯಂಡ್ ತನಿಷಾ ಕುಪಂಡ್ ಅವರು ನಾನು ಹಂಗೆ ಕಾಣ್ತಾರಂತ ಅಂದ್ಕೊಂಡಿರಲಿಲ್ಲ. ತುಂಬ ಲುಕಿಂಗ್ ವೆರಿ ಗ್ರೇಟ್. ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ. ಬಟ್ ಕಿಶನ್ ಅವ್ರನ್ನ ಹಾಡಲ್ಲಿ ಇನ್ನೂ ಚೆನ್ನಾಗಿ ಬಳಸ್ಕೊಂಡಿಲ್ಲ. ತುಂಬ ಅದ್ಭುತವಾದ ನೃತ್ಯಪಟು. ಆ ಹಾಡಲ್ಲಿ ನಾನು ಡೇವಿಡ್ ಅವ್ರಿಗೆ ಬೈದೆ, ಅಲ್ಲ ಸ್ವಾಮಿ ಅಂಥ ಅದ್ಭುತವಾದಂಥ ಡ್ಯಾನ್ಸರ್ನ ಕರ್ಕೊಂಡೋಗಿ ಹಂಗೆ ಕೂರಿಸ್ಬಿಟ್ಟಿದ್ದಾರೆ. ಅರ್ಧ ಹಾಡು ಡ್ಯಾನ್ಸ್ ಮಾಡಿದ್ದಾರೆ, ಇನ್ನು ಅರ್ಧ ಕೂತಿದ್ದಾರೆ. ನೀವು ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಂಗನ್ನಾಗಿ ಹೇಳಿದ್ರಲ್ಲ ಅವ್ರಿಗೇನೋ ಕಾಲು ಗೇಟ್ ಆಗಿತ್ತು ಅಂತ. ಸ್ವಲ್ಪ ಲೇಟಾಗಿ ಅದು ಶೂಟಿಂಗ್ ಮಾಡ್ಬೋದಾಯಿತು, ಕಾಲು ಸರಿ ಹೋದ್ಮೇಲೆ. ಅದನ್ನ ಆಮೇಲೆ ನೀವು ಹೇಳ್ಬೇಕು ಸ್ಟೇಜಲ್ಲಿ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರು ನನಗೆ ನಿರ್ಮಾಪಕರು ಇಲ್ಲ ಇದ್ದಾರೆ. ಇನ್ನೊಂದ್ಸಲ ರೀಶೂಟ್ ಮಾಡಿದ್ರೆ ಇನ್ನೂ ಚಂದ. ಇದು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡಿ. ಇನ್ನೊಂದು 2 ದಿವಸ ಮಾಡಿ ಬಾಸ್, ಮಾಡಿ. ಸಿನಿಮಾ ತಾನೆ, ಒಳ್ಳೇದಾಗಲಿ, ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಿರ್ಮಾಪಕರು ಲಯನ್ ಅವರಲ್ಲಿ ಯಾಕೆ ಹಿಂದೆ ಕೂತ್ಬಿಟ್ಟಿದ್ದಾರೆ? ಓಕೆ, ಲಯನ್ ಅವರು ಮತ್ತು ಹನುಮಂತರಾಜ್ ಅವರಿಗೆ ಇಬ್ಬರಿಗೂ ಹೆಚ್ಚು ಹಣ ಬರಲಿ. ಅವ್ರಿಗಿಬ್ರಿಗೂ ಹಣ ಬಂದರೆ ಡೇವಿಡ್ ಅವ್ರ ಜೇಬ್ ತುಂಬುತ್ತೆ, ಡೇವಿಡ್ ಅವ್ರ ಜೇಬ್ ತುಂಬಿದ್ರೆ ನಮಗೂ ಜೇಬ್ ತುಂಬುತ್ತೆ. ಕಾಟಕ್ಕಿಂತ ಕಾಸು ಕೊಡಿ, ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ. ಇವತ್ತಿನ ದಿನ ನಮ್ಮ ಸಭೆಗೆ ಬಂದಿರತಕ್ಕಂಥ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ನರಸಿಂಹನವರಿಗೆ, ವೈಸ್ ಪ್ರೆಸಿಡೆಂಟ್ ಶಿಲ್ಪಾ ಶ್ರೀನಿವಾಸ್ ಅವರಿಗೆ, ಮಂಜಣ್ಣ ಅವರಿಗೆ, ಮತ್ತು ಕರಿಸುಬ್ಬು ಅವರಿಗೆ, ಮತ್ತು ನಮ್ಮ ಕವಿರತ್ನ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ, ಮತ್ತು ಏನು ನಮ್ಮ ಕಲಾವಿದರು ಇವತ್ತು ತನಿಷಾ ಕುಪ್ಪಣ್ಣ ಆಗಿರ್ಬೋದು, ಕಿಶನ್ ಅವರಾಗಿರ್ಬೋದು, ಮತ್ತು ಕರಿಸುಬ್ಬು ಅವರು, ಇವರೆಲ್ಲ ನಮ್ಮ ಸಿನಿಮಾಗಳಲ್ಲಿ ಅವರ ಸಮಯವನ್ನು ಭಾಳಷ್ಟು ನಮಗೆ ಅನುಕೂಲ ಆಗೋ ಥರ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೆ ಖಂಡಿತವಾಗಿ ಇವತ್ತು ಈ ಸಭೆಯ ಮುಖಾಂತರ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು. ಸೊ ಏನು ಸಿನಿಮಾ ಇದು ಆ್ಯಕ್ಚುಲಿ ನಾವು ಪ್ರಾರಂಭ ಮಾಡಬೇಕು ಅಂತಿದ್ದು, ಅವಾಗ ನಮಗೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು. ಈಗ ಪೆನ್ ಡ್ರೈವ್ ಅಂತ ಆ್ಯಕ್ಚುಲಿ ಒಂದು ಹೆಸರು ಇದೆಯಲ್ಲ, ಅದು ಯಾರಿಗೋ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಪೆನ್ ಡ್ರೈವ್ ಅಂದ್ರೆ ಅದು ಆ್ಯಕ್ಚುಲಿ ಫ್ಯಾಮಿಲಿಯರ್ ಆ್ಯಕ್ಚುಲಿ ವರ್ಡ್ ಅದು. ಆಮೇಲೆ ಆ ಪೆನ್ ಡ್ರೈವ್ ಅಲ್ಲಿ ಇವತ್ತು ಏನಂದ್ರೆ ಏನ್ ಹೇಳ್ತಾರೆ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಯಾವುದೋ ಒಂದು ರಾಷ್ಟ್ರೀಯಕರವಾದ ಆಕ್ಚುಲಿ ವಿಷಯಗಳನ್ನ ಸಂಗ್ರಹಿಸಕ್ಕಂತ ಒಂದು ದೊಡ್ಡ ಆಕ್ಚುಲಿ ಆಟಂಬ ಮಾಡಿದ್ರೆ ಪೆನ್ ಡ್ರೈವ್. ಸೊ ಅದರಲ್ಲಿ ಏನೆಲ್ಲ ಚಮತ್ಕಾರಗಳು ನಡೆಯುತ್ತೆ ಅಂತ ನಾವು ನೋಡಕ್ ಹೋದ್ರೆ, ಬಟ್ ಅದನ್ನ ಆ ಸಿನಿಮಾಗಳಲ್ಲಿ ನೋಡ್ತಾ ನೋಡ್ತಾ ಈ ತರ ಚಮತ್ಕಾರಗಳು ಹಿಂಗೂ ಆಗತ್ತೆ ಅಂತ ಒಂದು ಆಕ್ಚುಲಿ ಒಂದು ಸಂದೇಶ ಇದೆ. ಅದು ಇವ್ರಿಗೆ ಅವರಿಗೆ ಅಂತ ಅನ್ವಯಿಸಲ್ಲ. ಸೊ ಏನ್ ಹೇಳ್ತಾರ, ನಮ್ ಜೊತೆಲೇ ಇರ್ತಾರೆ, ನಮ್ ಜೊತೆಲೆ ಮಾತಾಡ್ತಾ ಇರ್ತಾರೆ, ನಮ್ ಜೊತೆಲೆ ಸೀಕ್ರೆಟ್ ನ ಕವರ್ ಅಪ್ ಮಾಡ್ಬಿಟ್ಟಿರ್ತಾರೆ. ಬಟ್ ಅದು ಸುಮ್ಮನೆ ಓಡ್ತಾ ಇರುತ್ತೆ, ಅದಕ್ಕೆ ಬೆಲೆ ಎಷ್ಟಿದೆ, ಬಲ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಆ ತರ ಒಂದು ಕಂಟೆಂಟ್ ಸಂಬಂಧಪಟ್ಟಿರೋದು ಇದು ಪೆನ್ ಡ್ರೈವ್. ಸೊ ಈ ಒಂದು ಇದಕ್ಕೆ ನಾವು ಆಲ್ಮೋಸ್ಟ್ ಮಾಡ್ತಾ ಪ್ರಾರಂಭ ಮಾಡಿದ್ದು. ಸೊ ನಮ್ಮ ಡೇವಿಡ್ ಅವ್ರ ಆಕ್ಚುಲಿ ಒಂದು ಪಿಕ್ಚರ್ ಬೇಲಿ ಒಂದು ಮಾಡಿದ್ವಿ 2023, ಅದು ಮುಗಿತಾ ಇತ್ತು. ಅದಾದ್ಮೇಲೆ ಒಂದು ಯಾವ್ದು ಆಕ್ಚುಲಿ ಶಾಂತಲ ಶಕುಂತಲ ಅಂತ ಅದೊಂದು ಸಣ್ಣದು ನಮ್ಮ ಟೈಗರ್ ವೆಂಕಟೇಶ್ ಅವ್ರ ಪ್ರೊಡ್ಯೂಸರ್ ಅವ್ರು ಮಾಡಿದ್ರು. ಅದ ನಂತರ ಇಲ್ಲ, ಇದು ಆಕ್ಚುಲಿ ಇದು ಪೆನ್ ಡ್ರೈವ್ ನಡುವೆ ಬಹಳ ಸುದ್ದಿ ಮಾಡ್ತಾ ಇದೆ ಈ ವರ್ಲ್ಡ್ ಅಲ್ಲಿ ಏನಾದ್ರು ಒಂದು ಕೆಲಸ ಮಾಡಬೇಕು. ಬಟ್ ಇದು ತುಂಬಾ ಸೀಕ್ರೆಟ್ ಆದ್ರೂ ಸಂದೇಶ ಇದೆ, ಒಳ್ಳೆ ಸಂದೇಶ ಇದೆ, ಜನರಿಗೆ ತಲುಪಬೇಕು. 1 ಜನ ಅದ್ರ ಕಡೆ ಗಮನ ಕೊಡ್ಬೇಕು. ಜೊತೆಗೆ 1-2 ಅವರ್ ಥಿಯೇಟರ್ ಒಳಗೆ ಬಂದು ಕೂತ್ಕೊಂಡು ಇವತ್ತಿನ ದಿವಸ ನಮ್ಮ ಕನ್ನಡ ಸಿನಿಮಾಗಳು ಏನ್ ದಕ್ಷಿಣ ಭಾರತದಲ್ಲಿ ಬರೀ ತೆಲುಗು ತಮಿಳು 2 ಸಿನಿಮಾ ಸಂಬಂಧಪಟ್ಟ ಆಕ್ಚುಲಿ ಚಿತ್ರಗಳು ಮಾತ್ರನೇ ಕರ್ನಾಟಕದಲ್ಲಿ
ಕಮರ್ಷಿಯಲ್ ಆಗಿ ಕಾಣಿಸ್ಕೊಳ್ತಾ ಇದೆ. ಬಟ್ ನಾವು ಈಗ ಈ ವರ್ಷದಲ್ಲಿ ಖಂಡಿತವಾಗಿ ನಮ್ಮ ಹತ್ರ ಎಷ್ಟೋ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಪರದೆ ಮೇಲೆ ಕೊಡಕ್ಕೆ ನಾವು ಬಹಳ ಹಿಂದುಳಿದ್ಬಿಟ್ಟಿದೀವಿ. ಬಟ್ ಅದನ್ನ ಫುಲ್ಫಿಲ್ ಮಾಡಕ್ಕೆ ಇವತ್ತು ನಮ್ಮ ಗಾಂಧಿನಗರದಲ್ಲಿ, ಯಾಕೆ ಅಂದ್ರೆ ಪ್ರೊಡ್ಯೂಸರ್ಗೆ ಬರೀ ಕಳ್ಕೊಂಡಿರೋ ಭಯ ಇದೆ, ಬಟ್ ಗೆಲ್ಬೇಕು ಅನ್ನೋ ಛಲ ಇದೆಯಲ್ಲ, ಅದು ಬೇಕು. ಆ ಛಲಕ್ಕೆ ನಮ್ಗೆ ಆಕ್ಚುಲಿ ಡೇವಿಡ್ ಅವ್ರು ಇಲ್ಲ, ಬಹಳ ಸತತವಾಗಿ ಅವ್ರಿಗೆ ನಾನು ಹೇಳ್ದಲ್ಲ, ಬಿಡ್ತಾ ಇಲ್ಲ ನಾನು ನೆಮ್ಮದಿಯಾಗಿರಕ್ಕೆ ಬಿಟ್ಟಿಲ್ಲ. ಅವರು ಸಿನಿಮಾ ಮಾಡಬೇಕು ಅವ್ರಿಗೆ ಒಂದೇ ಇಷ್ಟ ಜಾಪ ಇಲ್ಲ, ಮಾಡಬೇಕು. ಸೊ ನನ್ನ ಲೈಫಲ್ಲಿ ನನಗೊಂದು ಟರ್ನಿಂಗ್ ಪಾಯಿಂಟ್ ಬೇಕು, ಏನಾದ್ರು ಮಾಡಬೇಕು. ಆಮೇಲೆ ನನಗೆ ಸ್ವಲ್ಪ ಆಕ್ಚುಲಿ ಒಂದು ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಕೆಲಸ ಮಾಡಬೇಕು ಅಂತ ಆಕ್ಚುಲಿ ಶ್ರದ್ಧೆ ಬಂತು ಅಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ಕಾರಣ ಏನಂದ್ರೆ ಆ ಕೆಲಸಕ್ಕೆ ನಾವು ಚೆನ್ನಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಬಿಡಬೇಕು. ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ನಮ್ಮ ಆಡಿಯನ್ಸ್ ನೋಡಿ ಹೇಳ್ತಾರೆ. ಬಟ್ ಆದ್ರೆ ಮಾಡಬೇಕು, ಕೆಲಸ ಅಂತ ಮಾಡಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಅಷ್ಟೊಂದು ಗುಣಮಟ್ಟವಾಗಿ ಬರ್ತಾ ಇಲ್ಲ, ಏನು ಕಂಟೆಂಟ್ ಇಲ್ಲ ಅಂತ ಎಲೆಕ್ಷನ್ ಕೂತ್ಕೊಂಡಿದ್ದಾರೆ. ಕಂಟೆಂಟ್ ಬೇಕು. ಆ ಕಂಟೆಂಟ್ ಅಲ್ಲಿ ನಾವು ಕೆಲಸ ಮಾಡಿ ತೋರ್ಸೋಣ, ಎಲ್ಲರೂ ಒಟ್ಟಾಗಿ ಮಾಡೋಣವಾಗ ನಮ್ಗೆ ಈವನ್ ಟೆಕ್ನಿಷಿಯನ್ ಇಂದ ಹಿಡಿದು ನಮ್ಮ ನಾಗೇಶ್ ಅವರು ಅಂತ ಆಕ್ಚುಲಿ ಕೆಲಸದಲ್ಲಿ ಒಂದು 2 ಪ್ರಾಜೆಕ್ಟ್ ಅಲ್ಲಿ ನಾನು ನೋಡಿದೆ, ಅವ್ರನ್ನ ಅವರು ಸಮರ್ಪಿಸ್ಕೊಂಡ್ಬಿಟ್ಟಿದ್ರು ಕೆಲಸಕ್ಕೆ. ಸೊ ಅವರು ತುಂಬಾ ಟೆಕ್ನಿಷಿಯನ್ಗಳನ್ನ ಕನ್ವಿನ್ಸ್ ಮಾಡ್ತಾ ಇದ್ರು, ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು, ಕೆಲಸ ಮಾಡಿಸ್ತಾ ಇದ್ರು. ಬಟ್ ಇವೆಲ್ಲ ಏನಾಗತ್ತೆ ಅಂದ್ರೆ ನಮ್ಗೆ ಜವಾಬ್ದಾರಿ ಜಾಸ್ತಿ ಬೆಳೀತು. ಸಿನಿಮಾ ಕಂಪ್ಲೀಟ್ ಮಾಡಬೇಕು, ಯಾವುದೇ ಕಾಡಿಗೆ ನಿಲ್ಲಿಸಬಾರ್ದು. ಅವಾಗ ನಮ್ಗೆ ಹನುಮಂತರಾಜ್ ಅವರು ನಮ್ಮ ಟೈಗರ್ ವೆಂಕಟೇಶ್ ಅವ್ರ ಮುಖಾಂತರ ಇದ್ದವರು, ನಮ್ಮ ಫ್ರೆಂಡ್ ಅರ್ಪಣ ವೆಂಕಟೇಶ್ ಅವರಿದ್ರು, ಅವರು ರೆಡಿ ಆಗಿದ್ರು. ಅಷ್ಟೇ ನಮ್ಮ ವೆಂಕಟೇಶ್ ಅವರು ನಮ್ಮ ಅವ್ರಿಗೆ ಪರಿಚಯ ಇತ್ತು ಚೆನ್ನಾಗಿ, ಯಾರಿಗೆ ನಮ್ಮ ಟೈಗರ್ ವೆಂಕಟೇಶ್ಗೆ ಅವ್ರ ಮುಖಾಂತರ ನನಗೆ ಪರಿಚಯ ಆದ್ರು. ಸೊ ನಾನು ಹೇಳಿದೆ, ನೋಡಿ ನಾನು ಟ್ರಸ್ಟೆಡ್ ಪರ್ಸನ್, ನನ್ನ ಮುಖಾಂತರ ಸೊ ಈ ತರ ಒಂದು ಕೆಲಸ ಮಾಡಬೇಕು ಅಂತ ನಾವೆಲ್ಲ ಮಾಡ್ತಾ ಇದೀವಿ. ತುಂಬಾ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ, ಒಂದಷ್ಟು ದುಡ್ಡು ಕೊಟ್ಟು ಬಿಟ್ಟಿದೀವಿ, ಕೆಲಸ ಆಗ್ಬಿಟ್ಟಿದೆ. ಆಮೇಲೆ ನಾವು ಪ್ರೆಸ್ ಮೀಟು ಮಾಡ್ಬಿಟ್ಟಿದೀವಿ. ಸೊ ಏನಾದ್ರು ಮಾಡ್ಬೇಕಂದಾಗ ಅವರು ಧೈರ್ಯ ಮಾಡಿ ನಮ್ಮ ವೆಂಕಟೇಶ್ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ನಮ್ಗೆ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಇವತ್ತು ಈ ಸ್ಟೇಜ್ ಮುಖಾಂತರ ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತಾ, ಮತ್ತೆ ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ. ಅವ್ರಿಗೆ ಮೊದಲನೇ ದಿನನೇ, ಸರ್ ಅದೇನೇ ಆಗೋಗ್ಬಿಟ್ಟು ಸಿನಿಮಾ ಆದ್ರೆ ನಿಮ್ಗೆ ಏನ್ ಬೇಕು ಸರ್, ಒಂದು ಬ್ಯಾನರ್ ಪಿಕ್ಚರ್ ಮಾಡ್ಬೇಕು ಸರ್, ನಾನು ಮಾಡ್ಕೊಡ್ತೀನಿ. ಏನಕ್ಕೆ ಅಂದ್ರೆ ನನಗೊಂದು 10 ವರ್ಷ ಆಯ್ತು ಬಹಳಷ್ಟು ಮೋಸ ಆಗಿತ್ತು ತುಂಬಾ ಜನರಿಂದ. ಬಟ್ ಆ ಮೋಸ ನಿಮ್ಗೆ ಆಗಲ್ಲ. ಏನಕ್ಕೆ ಅಂದ್ರೆ ನಾನು ಟ್ರಸ್ಟ್ಗೆ ಕೊಡೋಷ್ಟು ಬರೆಯೋದು ಯಾವ್ದು ಕೊಡಲ್ಲ. ದುಡ್ಡು ಅಂದ್ರೆ ದುಡ್ಡುಗಿಂತ ಜಾಸ್ತಿ ನನಗೆ ಮಾತು ಮುಖ್ಯ, ಹೇಳ್ದೆ ನಡ್ಕೊಳ್ಳೋದು ಮುಖ್ಯ. ಆ ಕೆಲಸ ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಟ್ಟಿದ್ದೀನಿ. ಅವ್ರು ಸಹಕರಿಸಿದೆ, ಅವ್ರಿಗೂ ಧನ್ಯವಾದಗಳು. ಮತ್ತೆ ಬಹಳಷ್ಟು ನನ್ನ ಗೆಳೆಯರು ಬಂದಿದ್ದಾರೆ, ಅವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದ ತಿಳಿಸ್ತಾ, ಮತ್ತೆ ಮೀಡಿಯಾ ಅವರು ಸೊ ನಮ್ಮ ಬೆನ್ನೆಲುಬಾಗಿ, ನಮ್ಮ ಚಿತ್ರರಂಗಕ್ಕೆ ಶಕ್ತಿಯಾಗಿ, ಮತ್ತೆ ನಮ್ಮ ಈ ಒಂದು ಸಿನಿಮಾಗೆ ಸ್ಫೂರ್ತಿಯಾಗಿ, ಈ ಒಂದು ಸಿನಿಮಾಗೆ ಏನು ಜುಲೈ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆಯೋ ಅದಕ್ಕೆ ನಿಮ್ಮ ವೇಗ ಬಲು ಬೇಗ ಆಗ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತಾ, ಸೊ ಈ 2 ಮಾತುಗಳನ್ನು ಕೇಳಿದಕ್ಕೆ ಸೊ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಆಮೇಲೆ ನಮ್ಮ PRO ವೆಂಕಟೇಶ್ ನನಗೆ 2009-10ರಿಂದ ಅವಾಗಿದ್ದ ಇವಾಗ ಬಾಣ ನೀನ್ ದೇವಸ್ಥಾನ ಕೊಡ್ಬೋತ್ತೆ, ನೀನ್ ದೇವಸ್ಥಾನದ ಅವ್ರ ಶಕ್ತಿ ನನ್ನ ಕೆಲಸ ಮಾಡಲಿ ಕೇಳ್ಕೊತಾನೆ ಇರ್ತೀವಿ. ಹಾಗಾಗಿ ಅವ್ರು ಮತ್ತೊಮ್ಮೆ ಇವತ್ತು ಹಳೆಯ 10 ವರ್ಷಗಳಿಂದ ನಮ್ಗೆ ಪ್ರತಿಯೊಂದರಲ್ಲೂ ಸಹಕರಿಸ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ನಮಸ್ಕಾರ. ಕಲಾವಿದರಿಗೂ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ, ಎಲ್ಲ ನೋಡಿ ಪ್ರೊಡ್ಯೂಸರ್ಸ್ಗೂ, ಆಮೇಲೆ ನಾಗೇಂದ್ರ ಪ್ರಸಾದ್ಗೂ, ಕೆ ಮಂಜಣ್ಣಗೂ, ಟೈಗರ್ ವೆಂಕಟೇಶ್ಗೂ, ಆಮೇಲೆ ಪ್ರಧಾನ ಸುರೇಶ್ ಅವ್ರಿಗೆ ಎಲ್ಲರಿಗೆ ಹೆಸರು ನಮಸ್ಕಾರ. ಇವಾಗ ಈ ಫ್ರೆಂಡ್ ಡ್ರೈವ್ ಫಸ್ಟು ನಮ್ಮ ಫ್ರೆಂಡು ಟೈಗರ್ ಬಂದು ಕೇಳಿದರು, ಸರ್ ಈ ಟೈಟಲ್ ಚೆನ್ನಾಗಿದೆ, ಬಟ್ ಇದು ಮಾಡಿದರೆ ಇವಾಗ ಚೆನ್ನಾಗಿದೆ ಅಂತ ಹೇಳಿದರು. ನನಗೆ ಗೊತ್ತಿಲ್ಲಪ್ಪ ಈ ಸಿನಿಮಾ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಸಿನಿಮಾ ಬರೋಲ್ಲ ನಾನು ಹೇಳಿದೆ. ಇಲ್ಲ ಸರ್ ಇದು ಮಾಡೋಣ, ಒಂದು ಜನಗಳಿಗೂ ಒಂದು ಉತ್ತರ ಸಿಗ್ತದೆ ನನಗೆ, ಚೆನ್ನಾಗಿದೆ ನಾನು ಹೇಳಿದರು. ಒಂದು ದಿವಸ ಮಾತಾಡಿದರು. ಆಯ್ತು ಒಪ್ಪಂದು ನನಗೂ ಲಯನ್ ಆಗಲಿ ಡೇವಿಡ್ ಆಗಲಿ ಮೀಟ್ ಆಗಿದರು. ಬಿಟ್ಟು ಸರ್ ಸಿನಿಮಾ ಮಾಡೋಣ ಹೇಳಿದರು. ಓಕೆ ಹೇಳಿದ್ವಿ. ಸಿನಿಮಾ ಚೆನ್ನಾಗಿ ಮುಗಿಸಿದ್ವಿ, ಸಿನಿಮಾ ಚೆನ್ನಾಗಿ ಬಂದಂತ ಯಾರು